ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿದೆ. ಕಂಬಿ ಹಿಂದೆ ಸೇರಿರುವ ಕಾಟೇರ ವಿಲವಿಲ ಅಂತಿದ್ದಾನೆ. ಇದೀಗ ಹತ್ಯೆ ಕೇಸ್ನಲ್ಲಿ ಮತ್ತಷ್ಟು ಬೆಚ್ಚಿ ಬೀಳಿಸುವ ವಿಚಾರಗಳು ಬಯಲಾಗ್ತಿವೆ. ನಿದ್ರೆ ಹತ್ತುತ್ತಿಲ್ಲ, ಊಟ ಸೇರುತ್ತಿಲ್ಲ. ಅಭಿಮಾನಿಗಳ ಕಡಲಿನಲ್ಲಿ ಹಡಗಿನಂತೆ ಮೆರೆಯುತ್ತಿದ್ದ ದರ್ಶನ್ ಕಂಬಿ ಹಿಂದೆ ಖಿನ್ನರಾಗಿದ್ದಾರೆ. ಪಶ್ಚಾತ್ತಾಪದ ಕುಲುಮೆಯಲ್ಲಿ ಬೇಯುತ್ತಿದ್ದಾರೆ. ಜೈಲಿನ ಗೋಡೆಗಳ ಮಧ್ಯೆ ಕ್ಷಣ ಕ್ಷಣವೂ ನಲುಗುತ್ತಿದ್ದು ಕ್ವಿಂಟಾಲ್ಗಿಂತಲೂ ಹೆಚ್ಚು ತೂಕವಿದ್ದ ಕಾಟೇರ ತೂಕ ಕಳೆದುಕೊಳ್ತಿದ್ದಾರೆ. ಜೈಲಲ್ಲಿ ಮೌನಿಯಾಗಿದ್ದಾರೆ. ನಾನ್ ವೆಜ್ ಪ್ರೇಮಿ ದಚ್ಚುಗೆ ಅವಲಕ್ಕಿ ಉಪ್ಪಿಟ್ಟಿನ ತಿಂಡಿ. ಪವಿತ್ರ ಗೌಡಗಾಗಿ ಜೈಲಿಗೆ ಬಂತ ಮೇಕಪ್ ಕಿಟ್. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದೆ. ನಾನ್ ವೆಜ್ ಪ್ರೇಮಿ ದರ್ಶನ್ ಬೆಳಗ್ಗೆ ಜೈಲೂಟ ಒಗ್ಗದಿದ್ರು ಅವಲಕ್ಕಿ ಉಪ್ಪಿಟ್ಟು ತಿಂದ್ರು. ಇನ್ನು ಮೊದಲ ಆರೋಪಿ ಪವಿತ್ರ ನೆನ್ನೆ ಪುತ್ರಿ ಹಾಗೂ ಪೋಷಕರ ಭೇಟಿ ಬಳಿಕ ತುಸು ನಿರಾಳರಾಗಿದ್ದಾರೆ. ನೆನ್ನೆ ಪವಿತ್ರ ಗೌಡಗಾಗಿ ಸಹೋದರ ಜೈಲಿಗೆ ಬ್ಯಾಗ್ ಅನ್ನ ತಂದಿದ್ದ. ಇದರಲ್ಲಿ ಬಟ್ಟೆ ಹಾಗೂ ಮೇಕಪ್ ಸೆಟ್ ತಂದಿರುವ ಸಾಧ್ಯತೆ ಇದೆ. ಪವಿತ್ರಾಗೆ ಲಿಪ್ಸ್ಟಿಕ್ ಹಚ್ಚಲು ಅವಕಾಶ ನೀಡಿದ್ದ ಪಿಎಸ್ಐಗೆ ನೋಟಿಸ್. ವಿಷಯ ಏನಂದ್ರೆ, ಜೂನ್ 15ರಂದು ಸ್ಥಳ ಮಹಜರು ನಡೆಸಲು ಪವಿತ್ರಾಳನ್ನ ಪೊಲೀಸರು ಆಕೆ ಮನೆಗೆ ಕರೆದೊಯ್ದಿದ್ರು. ಅವತ್ತು ಮನೆ ಒಳಗಿಂದ ನಗುತ್ತಾ ಬಂದಿದ್ದ ಪವಿತ್ರಾಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳೋಕೆ ಪೊಲೀಸರು ಅವಕಾಶ ಕೊಟ್ಟಿದ್ರು ಎನ್ನಲಾಗ್ತಿದೆ. ಹೀಗಾಗಿ ವಿಜಯನಗರ ಠಾಣೆ ಮಹಿಳಾ ಪಿಎಸ್ಐಗೆ ಕರ್ತವ್ಯ ಲೋಪದ ಆರೋಪದಡಿ ಡಿಸಿಪಿ ಗಿರೀಶ್ ನೋಟಿಸ್ ಕೊಟ್ಟಿದ್ದಾರೆ. ಕೊಲೆ ಬಳಿಕ ಆರೋಪಿಗಳನ್ನ ಮನೆಗೆ ಕರೆದೊಯ್ದಿದ್ದ ಪ್ರದೋಷ್. ಇನ್ನು ಕೊಲೆ ಬಳಿಕ ಆರೋಪಿ ಪ್ರದೋಷ್ ಕೆಲ ಆರೋಪಿಗಳನ್ನ ಗಿರಿನಗರದ ತನ್ನ ಮನೆಗೆ ಕರೆದೊಯ್ದಿದ್ದಂತೆ. ದರ್ಶನ್ನಿಂದ 30 ಲಕ್ಷ ಪಡೆದಿದ್ದ ಪ್ರದೋಷ್ ಆರೋಪಿಗಳಿಗೆ ತನ್ನ ಮನೆಯಲ್ಲಿ ಹಣ ನೀಡಿರೋದು ಗೊತ್ತಾಗಿದೆ. ಸಿಸಿ ಕ್ಯಾಮೆರಾದಲ್ಲೂ ಆರೋಪಿಗಳು ಬಂದು ಹೋಗಿರೋದು ಸೆರೆಯಾಗಿದೆ. ದರ್ಶನ್ ಬಳಿ ಇರುವ ಲೈಸೆನ್ಸ್ ಪಿಸ್ತೂಲ್ ವಶಕ್ಕೆ ಸೂಚನೆ. ದರ್ಶನ್ ಮತ್ತು ಪ್ರದೋಷ್ ಬಳಿ ಲೈಸೆನ್ಸ್ ಪಿಸ್ತೂಲ್ ಇದೆ. ಲೋಕಸಭಾ ಚುನಾವಣಾ ವೇಳೆ ಪಿಸ್ತೂಲ್ ಅನ್ನ ಪೊಲೀಸ್ ಠಾಣೆಗೆ ಕೊಡಬೇಕಿತ್ತು. ಆದರೆ ಕಮಿಷನರ್ ದಯಾನಂದ್ ಅವರಿಂದ ಮಾರ್ಚ್ 27ರಂದು ವಿನಾಯಿತಿ ಪಡೆದು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಇದೀಗ ದರ್ಶನ್ ಮನೆಯಲ್ಲಿರೋ ಪಿಸ್ತೂಲ್ ಅನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಹಾಗೆ ಕೇಸ್ನಲ್ಲಿ ಸುಮಾರು 70 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಹಣದ ಮೂಲದ ಬಗ್ಗೆ ತನಿಖೆ ನಡೆಸುವಂತೆ ಪೊಲೀಸರು ಐಟಿ ಅಧಿಕಾರಿಗಳಿಗೂ ಮನವಿ ಮಾಡಿದ್ದಾರೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದಚ್ಚು ಅಭಿಮಾನಿಗಳನ್ನ ಉದ್ದೇಶಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಅಂದ್ರೆ ಅಪಾರವಾದ ಪ್ರೀತಿ. ನೀವು ಅವರನ್ನ ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನ ತನ್ನ ಹೃದಯದಲ್ಲೇ ಹೊತ್ತಿರುವುದು ನಿಮಗೆ ಗೊತ್ತಿದೆ. ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಮ್ಮೆಲ್ಲರಿಗೆ. ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗುವುದು ನಮಗೆ. ಆದ್ದರಿಂದ ತಾಳ್ಮೆ, ಶಾಂತಿಯಿಂದಿರೋಣ. ನಿಮ್ಮ ಆತಂಕವನ್ನ ನಾನು ದರ್ಶನ್ರಿಗೆ ತಲುಪಿಸಿದ್ದೇನೆ. ಅವರು ನಿಮ್ಮ ಪ್ರತಿ ಕಾಳಜಿ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸವಿಡೋಣ. ನಮಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ನನಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನ ದುರುಪಯೋಗಪಡಿಸಿಕೊಂಡು ಅವರಿಗೆ ಕೇಡು ಬಯಸುವ ಮಾಡುವವರನ್ನ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ. ಸತ್ಯಮೇವ ಜಯತೆ. ನಾನು ದರ್ಶನ್ ಪರ ನಿಲ್ಲುತ್ತೇನೆ ಎಂದ ನಟಿ ಭಾವನಾ. ಇನ್ನು ಪ್ರಕರಣದ ಬಗ್ಗೆ ಚಂದನವನದ ಅನೇಕರು ಮಾತನಾಡುತ್ತಿದ್ದಾರೆ. ಈ ನಡುವೆ TV9 ಜೊತೆ ಮಾತನಾಡಿದ ನಟಿ ಭಾವನಾ ರಾಮಣ್ಣ, ನಾನು ದರ್ಶನ್ ಪರ ನಿಲ್ಲುತ್ತೇನೆ ಎಂದರು. ಘಟನೆಗೆ ಬೇರೆಯದ್ದೇ ರೀತಿಯಲ್ಲಿ ಸಮರ್ಥನೆ ಕೊಟ್ಟರು. ಹೌದು, ನಾನು ನಿಲ್ತೀನಿ, ಅವ್ರ ಪರವಾಗಿ ನಿಲ್ತೀನಿ. ನಾನು ಅದೇ ಹೇಳಿದ್ನಲ್ಲ, ಸಂತೋಷಕ್ಕೆ ಮಾತ್ರ ಭಾಗಿಯಾಗಿರೋದು, ದುಃಖದಲ್ಲಿ ಭಾಗಿಯಾಗಲಿಲ್ಲ ಅಂತ ಹೇಳಿದ್ರೆ ಆಗ ನನ್ನಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ನನಗೆ ಅನ್ಸುತ್ತೆ. ಐ ವಿಲ್ ಸ್ಟ್ಯಾಂಡ್ ಬೈ. ಏನೇ ಹೇಳಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸ್ಟಾರ್ ನಟನ ಭವಿಷ್ಯಕ್ಕೆ ಕಪ್ಪು ಚುಕ್ಕೆಯಾಗಿದೆ. ರಾಜನಂತಿದ್ದ ದಚ್ಚು ಕಂಬಿ ಹಿಂದೆ ಕಂಗೆಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.